ಇನ್ನು ಓಂಕಾರ ಜ್ಯೋತಿ ಮಠದ ಆಸ್ತಿ ವಿಚಾರಕ್ಕೆ ಗಲಾಟೆ ಎಷ್ಟು ಮಟ್ಟಿಗೆ ಅಂತಂದ್ರೆ ತಳ್ಳಾಟ ನೂಕಾಟ. ಓಂಕಾರ ಮಠದಲ್ಲಿ ಹೈಡ್ರಾಮಾ ನಡೀತು. ಮಠದ ಪೀಠಾಧಿಪತಿ ಪಾರ್ಥಸಾರಥಿ ವಿರುದ್ಧ ಕೆಂಡ ಕಾರಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆ ಸ್ಕಂದಗಿರಿ ಬೆಟ್ಟದ ಬಳಿಯ ಮಠ ಇದು. ಮಠದ ಮಾಲಕಿ ಸಾಧ್ವಿ ಶ್ರೀಮತಿ ಎಂ ಜಯಮ್ಮ ಮಠದ ಅಭಿವೃದ್ಧಿಗೆ ಟ್ರಸ್ಟ್ ಮಾಡೋ ನೆಪದಲ್ಲಿ ಲೂಟಿ ಆಗಿರುವಂಥ ಆರೋಪ ಇದೆ. ಅಲ್ಲಿ ಪಾರ್ಥಸಾರಥಿ ಶ್ರೀ ವಿರುದ್ಧ ಜಯಮ್ಮ ಸಂಬಂಧಿಗಳು ಕಿಡಿಕಾರಿದ್ದಾರೆ. ಜಯಮ್ಮಗೆ ಸೇರಿದಂಥ ಮಠ, ಕಟ್ಟಡ, ಜಮೀನು, ದಾನಪತ್ರ, ಟ್ರಸ್ಟ್ ನೆಪದಲ್ಲಿ ಆಸ್ತಿ ದಾನಪತ್ರ ಮಾಡ್ಕೊಂಡಂತ ಆರೋಪವನ್ನು ಮಾಡಿದ್ದಾರೆ. ಈ ಥರ ಹೈಡ್ರಾಮಾ ಅಲ್ಲಿ ನಡೆಯಿತು. ಇರ್ತಾರೆ ಅಂದರೆ ನನಗೆ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು. ಗುಡಿಬಂಡೆಗೆಲ್ಲ ಕರ್ಕೊಂಡು ಹೋದರು. ನನಗೆ ಹುಷಾರಿರಲಿಲ್ಲ. ಟ್ರಸ್ಟ್ ಮಾಡೋದು ನಿಮ್ಮ ಸಂಬಂಧಿಕರಿಗೆ ಯಾರಿಗೂ ಏನು ಹೇಳಕ್ಕೆ ಹೋಗಬೇಡಿ, ಯಾರೂ ಇಲ್ಲಿ ಬರೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಆಯಿತು ಅಂತ ನಾನು ಸುಮ್ಮನೆ ಅವ್ರು ನನಗೆ ಬೆದರಿಕೆ ಆಗ್ತಾಯಿದ್ರು. ನಾನು ತಲೆ ಅಳಿಸ್ಕೊಂಡು ಸುಮ್ಮನೆ ಆದೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದ್ರು, ಟ್ರಸ್ಟ್ ಮಾಡೋ ನೆಪದಲ್ಲಿ ದಾನಪತ್ರ ಅಂತ ಮಾಡ್ಕೊಂಡ್ಬಿಟ್ರು, ಗಿಫ್ಟ್ ಡೀಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಗಿಫ್ಟ್ ಮಾಡಂತ ನಾನು ಯಾರಿಗೂ ಹೇಳಿಲ್ಲ. ಟ್ರಸ್ಟ್ ಮಾಡ್ಕೊಂಡ್ರೆ ಸ್ವಂತ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಅದು ಅಲ್ಲಿ ಖಾತಾದಲ್ಲಿ ಏನು ಬರ್ತಾ ಇದೆ ಅಂದ್ರೆ ಸ್ವಾಮಿಗಳ ಹೆಸರು ಬರ್ತಾ ಇದೆ. ಟ್ರಸ್ಟ್ ಪರವಾಗಿ ಇವ್ರ ಹೆಸರು ಬರ್ತಾ ಇದೆ. ಅದೇ ಟ್ರಸ್ಟ್ ಮಾಡಕ್ಕೆ ಅವ್ರು ಒಪ್ಪಿಲ್ಲ, ಬಲವಂತ ಮಾಡಿ ಇವ್ರು ಕರ್ಕೊಂಡು ಹೋಗಿದ್ದಾರೆ. ಹೇಳ್ತಾ ಇದ್ದಾರೆ ನಿಮ್ಮ ಸಂಬಂಧಿಕರು ಯಾರೂ ಬರಬಾರ್ದು, ಯಾರೂ ಹೇಳಕ್ ಹೋಗ್ಬೇಡಿ, ಅವ್ರು ಯಾರೂ ಇಲ್ಲಿ ಬರೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಅವ್ರ ಸಂಬಂಧಿಕರು ಯಾರು ಇಲ್ಲ. ಅವರು ನಮ್ಮ ಸಂಬಂಧಿಕರು ಅಂದರೆ ನಮ್ಮ ಅತ್ತೆಯವರಿಗೆ ಸಂಬಂಧಪಟ್ಟವರು ನಾವು 100 ಜನಗಳಿದ್ದೀವಿ. ನಮಗೆ ಯಾವುದೇ ಆದಂಥ ವಿಷಯಗಳ ನಮಗೆ ಮುಟ್ಸಿಲ್ಲ. ಒಂದು ಬಂದರೆ ನೀವು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಅವ್ರ ಜೊತೆ ಫೋನಲ್ಲಿ ಮಾತಾಡಬಾರ್ದು. ಫೋನ್